ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿ ದ್ವಾರಕೀಶ್ ನಿಧನ ಹೊಂದಿದ್ದಾರೆ. ಕನ್ನಡ ಚಿತ್ರರಂಗದ ಬಹುತೇಕ ಗಣ್ಯರು, ನಟರು, ನಿರ್ಮಾಪಕರು, ನಿರ್ದೇಶಕರು, ಸಹ ಕಲಾವಿದರು, ತಂತ್ರಜ್ಞರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಚಂಡ ಕುಳ್ಳಿನ ದರ್ಶನಕ್ಕೆ ಸಿನಿರಂಗವೇ ಹರಿದು ಬರ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೀಶ್ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದ್ವಾರಕೀಶ್ ಅಗಲಿಕೆಗೆ ಇಡೀ ಸ್ಯಾಂಡಲ್ವುಡ್ ಕೂಡ ಸಂತಾಪವನ್ನು ಸೂಚಿಸಿದೆ. ಚಿತ್ರರಂಗ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ದ್ವಾರಕೀಶ್ ಅವರ ಕೊಡುಗೆ ಅಪಾರ. ಈ ನಿಟ್ಟಿನಲ್ಲಿ ನಿನ್ನೆ ವಿಧಿವಶ ಅನ್ನುವಂತಹ ಸುದ್ದಿ ಬರ್ತಾ ಇದ್ದಂತೆಯೇ ಹಲವಾರು ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ, ತಮ್ಮ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಾಯಿತು. ಅಂತಿಮವಾಗಿ ಹಲವಾರು ಚಿತ್ರರಂಗದ ಗಣ್ಯರು, ನಿರ್ದೇಶಕರು, ನಿರ್ಮಾಪಕರು, ಸಹ ನಟರು, ತಂತ್ರಜ್ಞರು ಪ್ರತಿಯೊಬ್ಬರೂ ಕೂಡ ಬಂದು ಈ ಹಿರಿಯ ನಟನ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಬೆಳಗ್ಗಿನಿಂದಲೂ ಚಿತ್ರ ನಟರು, ನಟಿಯರು ಹಲವರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇದೀಗ ಚಾಮರಾಜಪೇಟೆಯ ಚಿತಾಗಾರಕ್ಕೆ ಪಾರ್ಥಿವ ಶರೀರ ರವಾನೆ ಆಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ದ್ವಾರಕೀಶ್ ಅಂತಿಮ ದರ್ಶನವನ್ನು ಸಿದ್ದರಾಮಯ್ಯನವರು ಕೂಡ ಪಡೆದುಕೊಂಡಿದ್ದಾರೆ. ಚಿತ್ರರಂಗ ಇರ್ಬೋದು, ರಾಜಕೀಯ ಗಣ್ಯರು ದ್ವಾರಕೀಶ್ ಅವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಟ ಯಶ್, ಸುದೀಪ್ ಸೇರಿದಂತೆ ಹಲವು ಗಣ್ಯರು ಬಂದು, ನಟ ನಟಿಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ದ್ವಾರಕೀಶ್ ಅಂತ ಸಂದರ್ಭದಲ್ಲಿ ಅವರ ಕೊಡುಗೆ ಅಪಾರ. ಈ ಕ್ಷಣಕ್ಕೂ ಕೂಡ ಹೊಸ ನಟರಿಗೆ, ಯುವ ನಟರಿಗೆ ಏನಾದರೂ ಪ್ರಯೋಗ ಮಾಡುವಂತಹ ಮನೋಭಾವ ಬರುತ್ತೆ ಅನ್ನೋದಾದರೆ, ಅದಕ್ಕೆ ಮೂಲ ಅಂತ ಕನ್ನಡ ಚಿತ್ರರಂಗದಲ್ಲಿ ನೋಡೋದಾದರೆ ಅದಕ್ಕೆ ದ್ವಾರಕೀಶ್ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಹಲವಾರು ಪ್ರಯೋಗಗಳ ಮೂಲಕ ಹೊಸ ಭಾಷ್ಯವನ್ನು ದ್ವಾರಕೀಶ್ ಬರ್ತಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುದೀಪ್ ಅವರು ಕೂಡ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ನಟ ಯಶ್ ಕೂಡ ಬಂದಿದ್ದರು. ಹೀಗೆ ಹಲವಾರು ನಟ ನಟಿಯರು, ಚಿತ್ರರಂಗದ ಗಣ್ಯರು, ನಿರ್ಮಾಪಕರು, ನಿರ್ದೇಶಕರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮಾಳವಿಕಾ ಮಾತಾಡೋ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅವರು ಯಾವ ರೀತಿ ಇರ್ತಿದ್ರು, ಅವರ ಲವಲವಿಕೆ, ಪ್ರಯೋಗಾತ್ಮಕ ವಿಚಾರಗಳು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸುಮಲತಾ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್, ಜಗ್ಗೇಶ್ ಅವರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಿರ್ದೇಶಕ ನಾಗಣ್ಣವರಲ್ಲಿ ಇದ್ದರು, ಕೆ ಮಂಜೂರಲ್ಲೇ ಜೊತೆಯಲ್ಲೇ ಇದ್ದರು, ಮುರಳಿಯವರು ಬಂದು ಹೋದರು, ಚಿನ್ನೇಗೌಡರು, ರಮೇಶ್ ಅರವಿಂದ್ ಅವರು, ಮುಖ್ಯಮಂತ್ರಿ ಚಂದ್ರು, ರಮೇಶ್ ಭಟ್ ಅವರು, ಹೀಗೆ ಹಲವಾರು ಸಿನಿರಂಗದ ಕುಟುಂಬವೇ ಇವತ್ತು ದ್ವಾರಕೀಶ್ ಅವರ ಈ ದೈವಾಧೀನ ಸುದ್ದಿ ತಲುಪ್ತಾ ಇದ್ದಂತೆ ಅವರಿಗಾಗಿ ಕಂಬನಿ ಮಿಡಿದಿದ್ದಾರೆ. ನಮ್ಮ ಹಿರಿಯ ಕೊಂಡಿ ಕಳ್ಕೊಂಡ್ವಲ್ವಾ ಅನ್ನುವಂಥ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಯಾವಾಗ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಂತು, ಆ ಕ್ಷಣಕ್ಕೆ ಯಾರೂ ಕೂಡ ಒಪ್ಪೋದಕ್ಕೆ ಸಿದ್ಧರಿರಲಿಲ್ಲ. ಯಾಕಂದರೆ ಇಂಥ ಸುದ್ದಿ ಬರ್ತಾನೆ ಇರುತ್ತೆ ಅನ್ನುವಂತಹ ಒಂದಷ್ಟು ಮಾತುಗಳ ನಡುವೆ ಅವರ ಸ್ವಂತ ಮಗ ಅದನ್ನು ಖಚಿತಪಡಿಸ್ತಾರೆ. ಆಗ ಹೌದು, ಈಗ ಬಂದಿರುವಂಥ ಸುದ್ದಿ ನಿಜವೇ ಅನ್ನುವಂಥ ನಿರ್ಧಾರಕ್ಕೆ ಬರಲಾಯಿತು. ಹಾಗಾಗಿ ನಿನ್ನೆಯಿಂದ ಕೂಡ ಇವತ್ತಿನವರೆಗೂ ಕೂಡ ಹಲವು ಗಣ್ಯರು ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ನೋಡಿ, ಚರಣ್ ರಾಜ್ ಅವರು ಬಂದಿದ್ದಾರೆ. ಚರಣ್ ರಾಜ್ ಅವ್ರನ್ನ ನೀವು ಗಮನಿಸಿದಿರಿ ಅಂತ ಭಾವಿಸ್ತೀನಿ. ಚರಣ್ ರಾಜ್ ಅವರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಆಫ್ರಿಕಾದಲ್ಲಿ ಶೀಲಾ, ವಿದೇಶದಲ್ಲಿ ಒಂದು ಆಂಗ್ಲ ಸಿನಿಮಾದ ಪ್ರೇರಣೆಯಿಂದ ಕನ್ನಡದಲ್ಲಿ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಚರಣ್ ರಾಜ್ ಅವ್ರನ್ನ ನಟರಾಗಿ ಇಟ್ಸ್ಕೊಂಡು ಆಫ್ರಿಕಾದಲ್ಲಿ ಶೀಲಾ ಅನ್ನುವಂತಹ ಪ್ರಯೋಗಾತ್ಮಕ ಸಿನಿಮಾ ಮಾಡಿದ್ರು. ಸಿನಿಮಾ ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ಇವತ್ತಿಗೂ ಆ ಸಿನಿಮಾವನ್ನು ಕೂತು ನೋಡ್ತಾರೆ. ಅಂತಹ ಸಿನಿಮಾ ನೋಡಿ. ನಾದಬ್ರಹ್ಮ ಹಂಸಲೇಖ ಅವರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಹಲವಾರು ಗಣ್ಯರು, ಚಿತ್ರರಂಗ ಅಂದರೆ ಹಿರಿಜೀವ ಅಂದಾಗ ಎಷ್ಟು ಜನರ ಜೊತೆ ಒಡನಾಟವನ್ನು ಹೊಂದಿರಬೇಡ ದ್ವಾರಕೀಶ್ ಅಂದ ಸಂದರ್ಭದಲ್ಲಿ ಹಾಗೆ. ಯಾಕೆಂದರೆ ಅಂಥ ಪ್ರಯೋಗಾತ್ಮಕ ಸಿನಿಮಾಗಳನ್ನು ಕೊಟ್ಟಿರೋದು 1966ರಿಂದ 2019ರವರೆಗೂ ಕೂಡ ನಿರಂತರವಾಗಿ ತಮ್ಮದೇ ಆದಂತಹ ಕಲಾ ಸೇವೆಯನ್ನು ಮಾಡ್ಕೊಂಡ್ಬಂದಂತಹ ಧೀಮಂತ ನಾಯಕ, ಧೀಮಂತ ವ್ಯಕ್ತಿತ್ವ ಅವರದ್ದು. ಸೊ ಹಾಗಾಗಿ ದ್ವಾರಕೀಶ್ ಅಂದ ಸಂದರ್ಭದಲ್ಲಿ ಪ್ರತಿಯೊಂದು ಸಿನಿಮಾ ಎಷ್ಟೋ ಮಂದಿ ಗೊತ್ತಿರೋದಿಲ್ಲ, ಇದು ಸಿನಿಮಾ ದ್ವಾರಕೀಶ್ ಅವ್ರದ್ದೇನು ಅಂಥೇಳಿ. ನೋಡಿ, ಕ್ರೆಜಿಸ್ಟಾರ್ ರವಿಚಂದ್ರನ್ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಚಿತ್ರರಂಗದ ಘಟಾನುಘಟಿ ನಾಯಕ ನಟರುಗಳು, ಹಾಗೆಯೇ ನಿರ್ಮಾಪಕರು, ನಿರ್ದೇಶಕರು, ಹಲವರಿಗೆ ಪ್ರೇರಣೆಯಾಗಿದ್ದಂತಹ
ದ್ವಾರಕೀಶ್ ಅವರು ಇನ್ನಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಚಾಮರಾಜಪೇಟೆ ಅಂತಿಮ ಸಂಸ್ಕಾರ ನಡೆಯುತ್ತೆ, ಆ ವಿಧಿವಿಧಾನ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸೊ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಪಾರ್ಥಿವ ಶರೀರ ನಿನ್ನೆ ಕೊಟ್ಟಂಥ ಮಾಹಿತಿಯ ಪ್ರಕಾರ 11:30-12 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಬಾಲಾಜಿ ನೋಡಿ ರವಿಚಂದ್ರನ್ ಅವರ ಸಹೋದರ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ದ್ವಾರಕೀಶ್ ಅನ್ನುವಂಥ ಹೆಸರಿನಂತೆ ಖ್ಯಾತ ನಾಮರಾದವರು ಇವರು. ನೋಡಿ, ಇವರ ವಿದ್ಯಾಭ್ಯಾಸವನ್ನು ಕೂಡ ಗಮನಿಸಬೇಕಾಗತ್ತೆ. ನೋಡಿ, ಸಿನಿಮಾ ರಂಗ ಅಂತ ಹೇಳಿದ್ರೆ ಓದೋದನ್ನೇ ಬಿಟ್ಟು ಬಂದರೆ ಇಲ್ಲ, ಆ ಥರ ಇಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್ ಇವರು. ಒಂದು ಒಳ್ಳೆ ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿ ನಂತರ ಒಂದು ಕಡೆ ಕೆಲಸನೂ ಕೂಡ ಮಾಡ್ತಿರ್ತಾರೆ ಸಹೋದರರ ಜೊತೆ. ಅನಂತರ ಸಿನಿಮಾ ಅನ್ನೋದು ಎಳೆಯುತ್ತೆ. ಆ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟ ಆ ದಿನದಿಂದ ಇವತ್ತಿನವರೆಗೂ ತಮ್ಮದೇ ಆದಂತಹ ಖ್ಯಾತಿಯನ್ನು ಇವರು ಪಡೆದುಕೊಳ್ತಾರೆ. 7 ಬೀಳುಗಳನ್ನು ಸಮಾನ ಸ್ಥಿತಿಯಲ್ಲಿ ಸ್ವೀಕರಿಸಿದಂಥ ವ್ಯಕ್ತಿತ್ವ ಇವರದ್ದು. ನೋಡಿ, ಚಾಮರಾಜಪೇಟೆಯಲ್ಲಿ ದ್ವಾರಕೀಶ್ವರ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ಇನ್ನು ಚಾಮರಾಜಪೇಟೆಯ TR ಮಿಲ್ನಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರುತ್ತೆ ಈ ವಿಧಿವಿಧಾನ ಪ್ರಕ್ರಿಯೆ. ಚಾಮರಾಜಪೇಟೆಯ ಹಿಂದೂ ರುದ್ರಭೂಮಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕಲ್ಪಿಸಲಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಬಹಳ ಮುಖ್ಯವಾಗಿ ಇವರ ತಂದೆ ಬಂಗ್ಲೆ ಶಾಮರಾವ್ ದ್ವಾರಕನಾಥ್, ಇವರ ಪುತ್ರ ದ್ವಾರಕೀಶ್ ಕನ್ನಡ ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕ, ಸಹ ಕಲಾವಿದ, ಹಾಸ್ಯ ಕಲಾವಿದ, ಹೀಗೆ ಎಲ್ಲ ರೀತಿಯ ಪಾತ್ರವನ್ನು ಅವರು ನಿಭಾಯಿಸಿದವರು. ಹುಣಸೂರು ಮೂಲತಃ ಮೈಸೂರು ಜಿಲ್ಲೆಯವರು. ಬಹಳ ಮುಖ್ಯವಾಗಿ ಚಿತ್ರರಂಗ ಅಂದಾಗ ಪ್ಲಸ್ ಆಗುತ್ತೆ, ಇಲ್ಲ ಮೈನಸ್ ಆಗುತ್ತೆ, ಇಂಥದ್ದು ಯಾವುದು ಕೂಡ ನಾವು ಊಹೆ ಮಾಡೋದು ಅಸಾಧ್ಯ. ಹಾಗಾಗಿ ಅದೇನೇ ಸೋಲು ಗೆಲುವುಗಳು ಬಂದರೂ ಕೂಡ ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸಿ ಮತ್ತು ಆಶಾಭಾವನೆಯಲ್ಲಿ ಇರ್ತಿದ್ರು. ಸೋಲು ಅಂದಾಗ ಮತ್ತೊಂದು ಆಶಾಭಾವನೆ ಕಂಡು ಬರ್ತಾ ಇತ್ತು. ಅಂಥ ಒಂದು ವ್ಯಕ್ತಿತ್ವವನ್ನು ದ್ವಾರಕೀಶ್ ಹೊಂದಿದ್ರು. ಮಮತೆಯ ಬಂಧನ 1966 ಸಹ ನಿರ್ಮಾಪಕರ ಜೊತೆ ನಿರ್ಮಾಣದ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ. ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್ 000, ಕೌಬಾಯ್ ಕುಳ್ಳ, ಭಾಗ್ಯವಂತರು, ಕಿಟ್ಟು ಪುಟ್ಟು, ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಪ್ರೀತಿ ಮಾಡೋ ತಮಾಷೆ ನೋಡು, ಕುಳ್ಳ ಕುಳ್ಳಿ, ಮಂಕುತಿಮ್ಮ ಸಿನಿಮಾ ಅಂತೂ ಹೇಳಲೇಬೇಕು. ಗುರು ಶಿಷ್ಯರು, ಮನೆ ಮನೆ ಕತೆ, ಪೆದ್ದ ಗೆದ್ದ, ಅದೃಷ್ಟವಂತ, ನ್ಯಾಯ ಎಲ್ಲಿದೆ. ಬಹಳ ವಿಶೇಷವಾಗಿ ದ್ವಾರಕೀಶ್ ಅವರ ಸಿನಿಮಾಗಳು ಅಂದಾಗ ಆಯಾ ಕಾಲಮಾನ, ಆ ಕಾಲಘಟ್ಟಕ್ಕೆ ತಕ್ಕಂತೆ ಸಿನಿಮಾಗಳ ಸಬ್ಜೆಕ್ಟು ಕೂಡ ಬದಲಾಗ್ತಾ ಇತ್ತು. ಆ ವಿಷಯ ವಸ್ತು ಅನ್ನೋದು ಆ ಕಾಲಕ್ಕೆ ತಕ್ಕಂತೆ ಹೇಗೆ ಬೇಕೋ ಅಂಥದ್ದನ್ನು ಕೊಡ್ತಾಯಿದ್ರು. ನೋಡಿ, ಆರಂಭಿಕ ಹಂತಗಳಲ್ಲಿ ಮನೆ, ಕುಟುಂಬ ಈ ರೀತಿಯ ಸಿನಿಮಾಗಳು ಬರ್ತಾ ಹೋಗುತ್ತೆ. ಆಮೇಲೆ ಸಾಮಾಜಿಕ ಬದಲಾವಣೆ, ಸಮಾಜ, ನ್ಯಾಯ ಅಂದ ಸಂದರ್ಭದಲ್ಲಿ ಅಂಥ ಸಿನಿಮಾಗಳನ್ನು ಕೊಡುವಂಥ ಕೆಲಸಗಳು. ನ್ಯಾಯ ಎಲ್ಲಿದೆ ಹಾಡನ್ನು ಯಾವುದೇ ಒಂದು ಸಂದರ್ಭದಲ್ಲಿ ಇವತ್ತಿಗೂ ಬಳಸ್ತಾರೆ. ಯಾಕಂತ ಹೇಳಿದ್ರೆ ಅಂತಹ ಒಂದು ಥೀಮನ್ನು ಸಿನಿಮಾ ಇಟ್ಕೊಂಡಿತ್ತು. ಮತ್ತು ಮನೆ ಮನೆ ರಾಮಾಯಣ ಅನ್ನೋದು ಸಹಜವಾಗಿದ್ದೇ ಇರುತ್ತೆ. ಎಂದಿನ ರಾಮಾಯಣ ಅಂತ ಒಂದು ಸಿನಿಮಾ ಮಾಡ್ತಾರೆ. ಮತ್ತು ಪ್ರೇಮ ಕತೆ, ಪ್ರೇಮ ಅನ್ನುವಂಥ ಆ ಏನಿತ್ತು ಆ ಸಂದರ್ಭದಲ್ಲಿ ಹಲವಾರು ಪ್ರೇಮ ಕಥೆಗಳನ್ನು ಸಿನಿಮಾ ಮೂಲಕ ದ್ವಾರಕೀಶ್ ಕಟ್ಟಿಕೊಟ್ಟಿದ್ದಾರೆ. ನೀ ಬರೆದ ಕಾದಂಬರಿ ಯಾರು ಮರೆಯೋದಕ್ಕೆ ಸಾಧ್ಯ? ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿ ಅಂದ್ರೇ ಹಾಗೆ. ನೋಡಿ, ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಚಿತ್ರರಂಗದ ಬಹುತೇಕ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ದ್ವಾರಕೀಶ್ ಅವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅವರ ಪತ್ನಿಯವರ ಜೊತೆ ಮಾತನಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ, ನೀವಲ್ಲಿ ನೋಡಬಹುದು. ಸೊ ದ್ವಾರಕೀಶ್ ಅಂದ ಸಂದರ್ಭದಲ್ಲಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. 81 ವರ್ಷ ವಯಸ್ಸಿನ ತುಂಬು ಜೀವ. ಒಂದು ಸಂದರ್ಶನದಲ್ಲಿ ಸ್ವತಃ ದ್ವಾರಕೀಶ್ ಹೇಳ್ತಾರೆ, ಏನು ನಿಮ್ಮ ಆಸೆ ಅಂದ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಕೊಡದೆ ಒಂದು ಅಂತ್ಯದ ದಿನಗಳನ್ನು ಕಳೀಬೇಕು, ಮಲಗಿದ್ದಲ್ಲೇ ಒಂದು ಪ್ರಾಣ ಅನ್ನೋದು ಹೋದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂತೆಯೇ ಬೆಳಗ್ಗೆ ಕೂಡ ನೆನ್ನೆ ಮಲಗಿದ್ದಲ್ಲೇ ಆ ಪ್ರಾಣ ಪಕ್ಷಿ ಅನ್ನೋದು ಹಾರಿಗೆ ಹೋಗಿದೆ. ಯಾರಿಗೂ ಕೂಡ ತೊಂದರೆ ಕೊಡದೆ, ಯಾರಿಗೂ ಅಂದರೆ ಸಹಜವಾಗಿ 81ರ ವಯಸ್ಸು ಅಂದಾಗ ಅನಾರೋಗ್ಯ ಸಮಸ್ಯೆಗಳಿರ್ತವೆ. ಆದರೆ ಬಹಳ ಆ್ಯಕ್ಟಿವ್ ಆಗಿದ್ದರು, ಚಟುವಟಿಕೆಯಿಂದ ಇದ್ದವರು. ನೋಡಿ, ಮಲಗಿದ್ದವರು ಚಿರನಿದ್ರೆಗೆ ಜಾರಿದ್ದಾರೆ. ಇಂತಹ ಸಾವಿನ ಸೌಭಾಗ್ಯ ಅವರ ಪುಣ್ಯದ ಫಲ ಅಂತ ಕೂಡ ಹೇಳ್ತಾರೆ. ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅವರ ಕುಟುಂಬಸ್ಥರನ್ನು ಮಾತಾಡಿಸಿದ್ದಾರೆ. ಎಲ್ಲರಿಗೂ ಧೈರ್ಯ ಹೇಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಜಗ್ಗೇಶ್ ಅವರು ಜೊತೆಗೆ ನಿಂತುಕೊಂಡಿದ್ದಾರೆ, ನೀವು ಅದನ್ನು ಗಮನಿಸಬಹುದು.
ಇನ್ನು ಸಿನಿಮಾ ರಂಗ ಅಂದ ಸಂದರ್ಭದಲ್ಲಿ ದ್ವಾರಕೀಶ್ ಅವರ ಕೊಡುಗೆ ಅಪಾರ. ಪ್ರೀತಿ, ಪ್ರೇಮ ಈ ರೀತಿಯ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಸಿನಿಮಾಗಳನ್ನು ಕೊಡ್ತಾ ಬಂದರು. ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ಮದುವೆ ಮಾಡೋ ತಮಾಷೆ ನೋಡು, ಬ್ರಹ್ಮಗಂಟು ಸಿನಿಮಾ ಬಹಳ ಹೆಸರು ಮಾಡಿದಂಥ ಸಿನಿಮಾ. ಮತ್ತು ಆಫ್ರಿಕಾದಲ್ಲಿ ಶಿಲೆ, ಈಗಷ್ಟೇ ಚರಣ್ ರಾಜ್ ಅವರು ಕೂಡ ಬಂದು ಹೋದರು. ಒಂದು ಹೊಸ ಪ್ರಯೋಗ, ಚರಣ್ ರಾಜ್ ಅವರನ್ನು ನಟರಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ವಿನೋದ್ ರಾಜ್ ಅವರು ಡಾನ್ಸ್ ರಾಜ ಡಾನ್ಸ್, ಇದು ಕೂಡ ಬಹಳ ಖ್ಯಾತಿಯನ್ನು ಪಡೆದುಕೊಂಡಂತಹ ಸಿನಿಮಾ. ರಾವಣ ರಾಜ್ಯ ಅಂತ ಒಂದು ಸಿನಿಮಾ ಮಾಡ್ತಾರೆ, ಜೈ ಕರ್ನಾಟಕ ಅಂತ ಒಂದು ಸಿನಿಮಾ ಮಾಡ್ತಾರೆ, ಅದು ಭಾಳ ಚೆನ್ನಾಗಿದ್ದಂಥ ಸಿನಿಮಾ. ಶ್ರುತಿ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಮತ್ತು ಆ ಶ್ರುತಿ ಅನ್ನುವಂಥ ಸಿನಿಮಾ ಹೊಸ ಪ್ರತಿಭೆಗಳ ಇಂಟ್ರಡ್ಯೂಸ್ ಆಗ್ತಾರೆ ಆ ಸಿನಿಮಾದಲ್ಲಿ. ಒಂದು ಹೊಸ ಸ್ನೇಹ ಅನ್ನೋದಕ್ಕೆ ಭಾಷ್ಯವನ್ನು ಬರೆದಂತಹ ಸಿನಿಮಾ ಶ್ರುತಿ ಅನ್ನೋದ್ರೆ ತಪ್ಪಾಗೋದಿಲ್ಲ. ಸರ್ ಸುರಪ್ರಭು ಸರ್ ಸ್ವಲ್ಪ ಸರ್ ಪ್ಲೀಸ್. ಎಂಬತ್ತೊಂದು ವರ್ಷದ ತುಂಬು ಜೀವ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಹಲವಾರು ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅವರ ಜೊತೆಗಿನ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಅವರು ಒಂದು ದೊಡ್ಡ ಶಕ್ತಿ, ಕೇವಲ ದ್ವಾರಕೀಶ್ ಅಲ್ಲ, ಕೇವಲ ನಟ ಅಲ್ಲ. ಇಂಡಸ್ಟ್ರಿ ಒಳಗೆ ಏನೇನೋ ವಿಭಾಗಗಳಿದಾವಲ್ವ, ಎಲ್ಲ ವಿಭಾಗದಲ್ಲೂ ಪರಿಣಿತಿಯನ್ನು ಪಡೆದಂಥ ಒಬ್ಬ ನಟ. ಐಟು ಕುಳ್ಳ ಅಂತ ನಾವು ಕರಿತಿದ್ರು ಕೂಡ ಏನೋ ಎಂಥದ್ದು ಅಂತಾರಲ್ಲ, ಕೀರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದು ರೀತಿಯಲ್ಲಿ ಇಂಡಸ್ಟ್ರಿ ಒಳಗಡೆ ಕೈ ಹಾಡಿಸದೇ ಇರೋ ಜಾಗ ಇಲ್ಲ. ಆಡಿಸಿದ್ರಲ್ಲೆಲ್ಲ ಏಳು ಬೀಳುಗಳನ್ನು ಕಂಡಂಥ ಅಪರೂಪದ ವ್ಯಕ್ತಿ, ಮಾದರಿಯಾದಂಥ ವ್ಯಕ್ತಿ. ಹಿಂದೆ ಒಂದು ಕಾಲದಲ್ಲಿ ನಾವೆಲ್ಲ ಸಿನಿಮಾ ನೋಡುವಾಗ ಚಿಕ್ಕ ವಯಸ್ಸಿನಲ್ಲಿ, ಇವ್ರಿಗಿಂತ ಮುಂಚೆ ಚಾರ್ಲಿ ಚಾಪ್ಲಿನ್ನು, ಆಮೇಲೆ ಲಾರಲ್ ಆರ್ಡಿ, ಇವರೆಲ್ಲ ನೋಡಿದಾಗ ಹೆಂಗೆ ನಟರು ಇವರು, ಅಲ್ಲಿ ಹೀರೋಗಳು ಮುಖ್ಯ ಆಗ್ತಿರ್ಲಿಲ್ಲ, ಇವರೇ ಹೀರೋಗಳು. ಆ ರೀತಿ ಬೆಳೆದು ಬಂದಂಥವರಲ್ಲಿ ನಮ್ಮ ಬಾಲಕೃಷ್ಣ ಇರ್ಬೋದು, ನರಸಿಂಹರಾಜು ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಇವರು ಇತ್ತೀಚೆಗೆ ದೊಡ್ಡಣ್ಣ ನಾವೆಲ್ಲರೂ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಆದರೆ ಎಲ್ಲ ಒಂದು ಕಡೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಗುಣಗಳಿರ್ತವೆ. ಈ ಮನುಷ್ಯನಲ್ಲಿ ನಟನಾ ಚಾತುರ್ಯದಲ್ಲಿ ಬರೀ ನಟನೆ, ಅಭಿನಯ, ಧ್ವನಿ ಅಲ್ಲ, ಆಂಗಿಕ ಅಭಿನಯ, ಇಡೀ ಆ್ಯಕ್ಟ್ ಮಾಡ್ತಿದ್ದ ಅಪರೂಪದ ನಟರಲ್ಲಿ ಇವರು. ಅಂಥವರೊಬ್ಬ ನಾಯಕ ಅಂದ್ರೇನು, ನಿರ್ಮಾಪಕ ಆಗೋದು ಅಂದ್ರೇನು, ನಿರ್ದೇಶಕ ಆಗೋದು ಅಂದ್ರೇನು, ಅವಾರ್ಡ್ಗಳು ತಗೊಳ್ಳೋದು ಅಂದ್ರೇನು, ಇಂಡಸ್ಟ್ರಿ ಒಳಗೆ ಸೆಟ್ ಹೊಡೆದು ನಿಲ್ತಕ್ಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.